ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸವದತ್ತಿ ತಾಲೂಕು ಧಾರವಾಡ ಜಿಲ್ಲೆಗೆ ಸೇರ್ಪಡೆಯ ಹೋರಾಟ ಸಮಿತಿಯಿಂದ ಗುರುವಾರ ಇಲ್ಲಿನ ಎಪಿಎಂಸಿಯಿಂದ ತಾಲೂಕು ಆಡಳಿತ ಸೌಧದವರೆಗೆ ಪಾದಯಾತ್ರೆ ಮೂಲಕ ಪ್ರತಿಭಟಿಸಿ ಗ್ರೇಡ್ 2 ತಹಸೀಲ್ದಾರ್ ಎಂಎನ್ ಮಠದ ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ವಿರೂಪಾಕ್ಷ ಮಾಮನಿ ಮಾತನಾಡಿ, ಸವದತ್ತಿ ಜಿಲ್ಲಾ ಕೇಂದ್ರವಾಗಿಸಲು ಹೋರಾಟ ನಡೆಯಲಿ. ಯಲ್ಲಮ್ಮ ದೇವಿಯ ಕ್ಷೇತ್ರವಾಗಿರುವುದರಿಂದ ಹೆಚ್ಚಿನ ಶ್ರೇಷ್ಠತೆ ಹೊಂದಿ ಜನತೆಗೆ ಸೌಲಭ್ಯಗಳು ಕೂಡ ಹೆಚ್ಚುತ್ತೆ. ಸರ್ಕಾರ ಜಿಲ್ಲಾ ವಿಭಜನೆಗೆ ಮುಂದಾದಲ್ಲಿ ಸವದತ್ತಿ ಜಿಲ್ಲಾ ಕೇಂದ್ರವಾಗಲು ಆದ್ಯತೆ ಇರಿಸಬೇಕು. ಧಾರವಾಡವನ್ನು ಕೂಡ ಸೇರಿಲ್ಲ, ಜಿಲ್ಲಾ ಕೇಂದ್ರವೂ ಕೂಡ ಆಗಲಿಲ್ಲವಾದರೆ ಯಥಾಸ್ಥಿತಿ ಮುಂದುವರಿಯುವುದು ಅತಿ ಯೋಗ್ಯ. ಕನ್ನಡ ನಾಡು ನುಡಿ ಉಳಿಸಿ ಬೆಳೆಸಲು ಅಖಂಡ ಬೆಳಗಾವಿ ಜಿಲ್ಲೆಯಲ್ಲಿಯೇ ಉಳಿಯುವುದು ಸೂಕ್ತ. ಆಡಳಿತಾತ್ಮಕ ದೃಷ್ಟಿಯಿಂದ ಧಾರವಾಡಕ್ಕೆ ಸೇರುವುದು ಉತ್ತಮ. ಆದರೆ ಈವರೆಗೂ ಧಾರವಾಡ ಜಿಲ್ಲೆಯಿಂದ ಆಹ್ವಾನವಿಲ್ಲ. ಜೊತೆಗೆ ಒಂದು ವಿಧಾನಸಭಾ ಕ್ಷೇತ್ರ 2 ಜಿಲ್ಲೆಯಲ್ಲಿ ಇರಲು ಸಾಧ್ಯವಿಲ್ಲ. ಧಾರವಾಡ ಜಿಲ್ಲೆಗೆ ಸೇರುವುದು ಕಷ್ಟಕರ. ಸೇರ್ಪಡೆಯಾದಲ್ಲಿ ಉತ್ತಮ ಬೆಳವಣಿಗೆ. ಮೊದಲಿನಿಂದ ಮರಾಠಿಗರು ಹಾಗೂ ಕನ್ನಡಿಗರ ಮಧ್ಯ ಸಮಸ್ಯೆ ಇದೆ. ಈ ಕುರಿತು ಸರ್ಕಾರಗಳು ಕೂಡ ಸೂಕ್ತ ನಿರ್ಧಾರ ಕೈಗೊಂಡಿಲ್ಲ ಎಂದಿದ್ದಾರೆ. ಕರಿಬೆ ಅಧ್ಯಕ್ಷ ಮಹದೇವ ಕಿಚಡಿ ಮಾತನಾಡಿ, ಈಗಾಗಲೇ ಯರಗಟ್ಟಿ ತಾಲೂಕಾಗಿದೆ. ಸವದತ್ತಿ ಕೇಂದ್ರ ಸ್ಥಾನದಲ್ಲಿ ಇದ್ದು ಸುತ್ತಲಿನ ತಾಲೂಕುಗಳು ಕೇವಲ 40 ಕಿಲೋಮೀಟರ್ ಅಂತರದಲ್ಲಿ ಇದೆ. ಕಾರಣ ಸವದತ್ತಿಯನ್ನೇ ಜಿಲ್ಲಾ ಕೇಂದ್ರವನ್ನಾಗಿಸಬೇಕು. ಸಾಧ್ಯವಾಗದಿದ್ದಲ್ಲಿ ಧಾರವಾಡಕ್ಕೆ ಸೇರಿಸಬೇಕು, ಇಲ್ಲವೇ ಅಖಂಡ ಬೆಳಗಾವಿಯನ್ನೇ ಮುಂದುವರಿಯೋಣ ಎಂದಿದ್ದಾರೆ. ಪ್ರಮುಖ ಡಾಕ್ಟರ್ ಎನ್.ಸಿ. ಬೆಂಡಿಗೇರಿ ಮಾತನಾಡಿ, ವ್ಯಾಪಾರ, ಶೈಕ್ಷಣಿಕ ಹಾಗೂ ಔದ್ಯೋಗಿಕವಾಗಿ ಧಾರವಾಡವನ್ನೇ ಅವಲಂಬಿಸಿದ್ದೀವಿ. ಸಮಯ ವ್ಯರ್ಥಗೊಳಿಸದಿರಲು ದೂರದ ಬೆಳಗಾವಿ ಬದಲು ಸಮೀಪದ ಧಾರವಾಡ ಉತ್ತಮ ಆಯ್ಕೆ ಎಂದಿದ್ದಾರೆ. ಅವಾಗೂ ಏನಿಲ್ಲ ನೀಟಾಗಿ ಈ ಸತ ಅವಾಗಿಂತ ಬುನಾದಿ ಹಾಕಿದಾರ. ನಾವ್ ಅದನ್ನ ಚಂದಗೆ ನೀಟಾಗಿ ಒಂದು ಬಿಲ್ಡಿಂಗ್ ಅನ್ನೋದು ಕಟ್ಬಿಟ್ಟು ಅಂದ್ರ ನಮ್ಮ ಧಾರವಾಡ ಜಿಲ್ಲಾ ಆಗೋದ್ರ ಗ್ಯಾರಂಟಿ ಮಾಡ್ತಿಲ್ಲ. ನಿಜವಾಗ್ಲೂ ಹಾಗೆ ಆಗ್ತದಂತ ನಾನು ಭರವಸೆ ಕೊಡ್ತೀನಿ. ಯಾಕಂದ್ರೆ ಇದಕ್ಕೆ ಒಗ್ಗಟ್ಟು ಬೇಕು, ಒಗ್ಗಟ್ಟಿನಲ್ಲಿ ಬಲ ಇರ್ತದೆ ಅನ್ನುವಂಥದ್ದು ಎಲ್ಲರೂ ಹೇಳ್ತಾರೆ. ಅದಕ್ಕೆ ಎಲ್ಲರಿಗೂ ಸಪೋರ್ಟ್ ಐತಿ. ಇದನ್ನ ದೊಡ್ಡ ಪ್ರಮಾಣ ಸಪೋರ್ಟ್ ಆಗ್ಬೇಕು. ಮತ್ ಮುಖ್ಯವಾಗಿ ಏನಂತಂದ್ರೆ ಮತ್ತೆ ನಾವು ಈ ಹೋರಾಟನ ಎಪಿಎಂಸಿ ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಮಾಡ್ತಾ ಇದ್ದೀವಿ. ಈ ಹೋರಾಟದ ಉದ್ದೇಶ ಎಲ್ಲ ನೋಡ್ರಿ, ಈಗ ಮೊನ್ನೆ ಎಲ್ಲರೂ ಹೋರಾಟ ಮಾಡಾಕ್ತಾ ಇದ್ವಿ. ನಾನು ಸಹಿತ 2 ದಿವಸ ಬೆಳಗಾಗಿದ್ದೆ. ಬೆಳಗಾಗಿದ್ದಾಗ ಅಲ್ಲಿ ವಿಚಾರ ಮಾಡಿಲಾಗಿ ಇದೊಂದು ಸ್ವಲ್ಪ ಡಿಫಿಕಲ್ಟ್ ಆಗೈತೆ. ಯಾಕಂದ್ರೆ ಸವದತ್ತಿ ಮತ್ತು ಯರಗಟ್ಟಿ ಕೂಡ ಒಂದು ವಿಧಾನಸಭಾ ಕ್ಷೇತ್ರ ಐತಿ. ಒಂದು ವಿಧಾನಸಭಾ ಕ್ಷೇತ್ರದಾಗ 2 ಜಿಲ್ಲಾದಾಗ ಆಗಾಕ ಸ್ವಲ್ಪ ಡಿಫಿಕಲ್ಟ್ ಆಗೈತೆ. ಅದಕ್ಕೆ ನಾವು ಏನೇ ಇದ್ರು ಸವದತ್ತಿ ಜಿಲ್ಲಾ ಮಾಡಕ್ ನಮ್ ಹೋರಾಟ ಆಗ್ಬೇಕು. ಸವದತ್ತಿ ಜಿಲ್ಲಾ, ಯಾಕಂದ್ರೆ ಸವದತ್ತಿಲಿಂದ ಯರಗಟ್ಟಿ 35 ಕಿಲೋಮೀಟರ್, ರಾಮದೂರ್ 35 ಕಿಲೋಮೀಟರ್, ಬೈಲುಂಗಲ್ 35-40, ಕಿತ್ತೂರು 40-45 ಕಿಲೋಮೀಟರ್ ಸೆಂಟ್ರಲ್ ಪ್ಲೇಸ್ ಆಗೈತಿ. ಸವದತ್ತಿ ಜಿಲ್ಲಾ ಆದ್ರೆ ಬಹಳ ಒಳ್ಳೇದಾಗೈತಿ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಸವದತ್ತಿ ಜಿಲ್ಲಾ ಅಂತಂದ್ರೆ ಎಲ್ಲಮ್ಮನ ಹೆಸರು ಬರ್ತದೆ, ಅತಿ ಶ್ರೇಷ್ಠವಾದ ಒಂದು ಹೆಸರು ಇರ್ತತಿ. ಅದಕ್ಕೆ ಸವದತ್ತಿ ಜಿಲ್ಲಾ ಆಗ್ಲಿ ಅಂತ ನಮ್ಮ ಹೋರಾಟ. ಅದಕ್ಕೆ ಈಗ ನಾವು ವಿಚಾರ ಮಾಡಕ್ಕಾಗ್ಲಿ ಒಂದು ವಿಧಾನಸಭಾ ಕ್ಷೇತ್ರ 2 ಜಿಲ್ಲಾದಾಗ ಎಲ್ಲೇ ಇಲ್ಲ. ಅದಕ್ಕೆ ಅದನ್ನ ನಾವು ವಿಚಾರ ಮಾಡ್ಬೇಕಾಗತ್ತೆ. ಏನಾದ್ರು ಪ್ರಾಕ್ಟಿಕಲ್ ಆಗಿ ನಾವು ವಿಚಾರ ಮಾಡ್ಬೇಕು. ಅದಕ್ಕೆ ನಮ್ದು ಹೋರಾಟ ಜಿಲ್ಲೆ ಆಗ್ಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ನಾನು ಕೇಳ್ಕೊಂಡ. ಜಿಲ್ಲೆನೇ ಆಗ್ಲಿ. ಧಾರವಾಡದಾಗ ಅದಾರ, ಧಾರವಾಡದೊಬ್ಬರು ನಮಗೆ ಮಾತಾಡಕ್ ರೆಡಿ ಇಲ್ಲ. ಧಾರವಾಡದಾಗ ಸವದತ್ತಿ ಕುಡ್ಸಂತ ಅವರು ಒಂದು ಮಾತು ಹೇಳ್ಬೇಕಲ್ಲ, ನಮ್ಮ ಆಹ್ವಾನ ಕೊಡ್ಬೇಕಲ್ಲ. ಅವ್ರದ್ದು ಇಲ್ಲ. ಬೆಳಗಾವಿದಾಗ ಯಾವ್ದಾಗಲ್ಲ ಬೆಳಗಾವಿಗ. ಅದಕ್ಕೆ ಜಿಲ್ಲಾ ವಿಭಜನೆ ಆದ್ರೆ ನಮ್ಮ ಸವದತ್ತಿ ಜಿಲ್ಲಾ ಮಾಡ್ರಿ, ಇಲ್ಲಾಂದ್ರೆ ಆಸ್ ಇಟ್ ಇಸ್ ಮುಂದುವರಿಯುವಂತದ್ದು ಬಹಳ ಯೋಗ್ಯ. ಯಾಕಂದ್ರೆ ಮರಾಠಿ ಭಾಷಿಕರಿಗೆ ಮತ್ತು ಕನ್ನಡದವ್ರಿಗೆ ಅಲ್ಲಿ ಸಮಸ್ಯೆ ಇದೆ. ಆ ವಿಚಾರ ಇಟ್ಕೊಂಡ ಹಿಂದಿನವರು ಅದನ್ನ ಪೆಂಡಿಂಗ್ ಇಟ್ಕೊಂತ ಬಂದಾರ. ಅದು ಏನ್ರ ಅಂತಂದ್ರೆ ನಾವು ಕನ್ನಡ ನಾಡಿನ ನುಡಿಗೆ ಬೆಂಬಲ ಕೊಟ್ಟು ನಾವು ಅಲ್ಲಿ ಇರುವುದು ಯೋಗ್ಯ ಅನಿಸುತ್ತೆ. ಆದ್ರೆ ಧಾರವಾಡಕ್ಕೆ ಸೇರುವುದು ಡಿಫಿಕಲ್ಟ್ ಐತೆ. ಆದ್ರೆ ಬಹಳ ಚಲೋ. ಧಾರವಾಡಕ್ಕೆ ಸೇರಿದ್ರೆ ಬಹಳ ಚಲೋ ಆಕತೆ, ಸಮೀಪ ಆಗಿಬಿಡ್ತದೆ. ಆದ್ರೆ ಆಗುವಂತ ಪರಿಸ್ಥಿತಿ ಇಲ್ಲ ನನಗಂದ್ರು. ಅದಕ್ಕೆ ತಾವೆಲ್ಲರೂ ದಯವಿಟ್ಟು ವಿಚಾರ ಮಾಡ್ರಿ. ಸವದತ್ತಿ ಜಿಲ್ಲಾ ಆಗೋದು ಬಹಳ ಯೋಗ್ಯ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಪಿಎಂಸಿಯಿಂದ ಆರಂಭಗೊಂಡ ಪಾದಯಾತ್ರೆ ಪ್ರತಿಭಟನೆ ಕಟಕೋಳ ಬ್ಯಾಂಕ್ ವೃತ್ತ, ಆನೆ ಅಗಸಿ, ಗಾಂಧಿ ಚೌಕ, ಸಂಗೊಳ್ಳಿ ರಾಯಣ್ಣ ವೃತ್ತ, ಎಸ್ಎಲ್ಎಒ ಕ್ರಾಸ್ಗಳಲ್ಲಿ ಮಾನವ ಸರಪಳಿ ನಿರ್ಮಿಸಿ ಹೋರಾಟ ಸಮಿತಿಯ ಪ್ರಮುಖರು, ಸಂಘಟನೆಗಳ ಮುಖ್ಯಸ್ಥರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಈ ಹೋರಾಟಕ್ಕೆ ದಲಿತ ನ್ಯಾಯವಾದಿಗಳು, ಕನ್ನಡ ಹಾಗೂ ರೈತಪರ ಸಂಘಟನೆಗಳು ಹಾಗೂ ಸ್ಥಳೀಯರು ಬೆಂಬಲ ಸೂಚಿಸಿದ್ದಾರೆ. ಈ ವೇಳೆ ಜೆವೈ ಕರಮಲ್ಲಪ್ಪನವರ್, ಭರಮಣ್ಣ ಅಣ್ಣಿಗೇರಿ, ಬಸವರಾಜ ತಳವಾರ್, ಎಸಿ ಕಬ್ಬಿಣ, ಮಲ್ಲು ಬೀಳಗಿ, ಗಿರೀಶ್ ಬೀಳಗಿ, ಅಲ್ಲಮಪ್ರಭು ಪ್ರಭುನವರ್ ಸೇರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ.
ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.